ಸೊ ಈ ಕಂಡೀಷನ್ಸ್ನ ನಾವು ಯಾಕೆ ಮೇಡಮ್ ಇದು ಸರ್ಜರಿನೇ ಮಾಡಬೇಕು, ಮೆಡಿಸಿನ್ಸ್ ಇಲ್ವಾ? ಡೆಫಿನೆಟ್ಲಿ ಕೆಲವು ಮೆಡಿಸಿನ್ಸ್ ಇದೆ. ಸೊ ಪೇಷಂಟ್ ಬಂದಾಗ ವಿ ಅಸೆಸ್ ದೆಮ್, ವಾಟ್ ಈಸ್ ದೇರ್ ಕಂಡೀಷನ್, ಬ್ಲೀಡಿಂಗ್ ಹೆವಿ ಆಗ್ತಾ ಇದೆಯಾ, ಏಜ್ ಏನಿದೆ, ಫರ್ಟಿಲಿಟಿ ಅಥವಾ ಪ್ರೆಗ್ನೆನ್ಸಿಗೆ ಅಂತ ಯೂಟ್ರಸ್ ಬೇಕಾಗಿದೆಯಾ, ಅಥವಾ ಪೀರಿಯಡ್ಸ್ ರಿಲೇಟೆಡ್ ಇಶ್ಯೂಸ್ ಇದೆಯಾ, ಇದನ್ನೆಲ್ಲ ನೋಡಿ ಅವ್ರಿಗೊಂದು ಸಜೆಷನ್ ಕೊಡ್ತೀವಿ, ಒಂದು ಪ್ಲ್ಯಾನ್ನ ಕೊಡ್ತೀವಿ ಅವ್ರಿಗೆ. ಸೊ ಇನ್ ದ್ಯಾಟ್ ಕೇಸ್ ಯೂಟ್ರಸ್ನ ನಾವು ರಿಟೈನ್ ಮಾಡಬೇಕಂದಾಗ ಕೆಲವು ಮೆಡಿಸಿನ್ಸಲ್ಲಿ ಟ್ರೈ ಮಾಡ್ತೀವಿ ಅವ್ರಿಗೆ. ಫಸ್ಟು ಬ್ಲಡ್ ಲಾಸ್ ತುಂಬ ಆಗ್ತಾಯಿದೆ ಅಂತ ಹೇಳಿದಾಗ ಬ್ಲೀಡಿಂಗ್ ಕಂಟ್ರೋಲ್ ಆಗಲಿಕ್ಕೆ ಬ್ಲಡ್ ಹೆಪ್ಪಗಟ್ಲಿಕ್ಕೆ ಅಂತ ಕೆಲವು ಟ್ಯಾಬ್ಲೆಟ್ಸ್ನ ಕೊಡ್ತೀವಿ. ಅನಿಮಿಯಾದಲ್ಲಿದ್ದರೆ ಅವ್ರಿಗೆ ರಕ್ತದಂಶ ಇರುವಂಥ ಟ್ಯಾಬ್ಲೆಟ್ಸ್ನ ಕೊಟ್ಟು ಬ್ಲಡ್ ಜಾಸ್ತಿ ಮಾಡುವಂಗೆ ಹೇಳ್ತೀವಿ. ಅಥವಾ ಕೆಲವು ಇಂಜೆಕ್ಷನ್ಸ್ ಇದೆ ನಿಮಗೆ ಬ್ಲಡ್ ಲಾಸ್ ಕಡಿಮೆ ಮಾಡಲಿಕ್ಕೆ. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಕಾಲ್ಡ್ ಮಿರೇನಾ, ದಟ್ ಈಸ್ LNG IUS ಅಂತೀವಿ, ಲಿವನ್ ಆರ್ಜೆಸ್ಟ್ರಾಲ್ ಇಂಟ್ರಾಯೂಟ್ರೈನ್ ಸಿಸ್ಟಮ್, ವೆರಿ ಇಟ್ಸ್ ಸಮಥಿಂಗ್ ಲೈಕ್ ಅ ಕಾಪರ್ ಟಿ, ಬಟ್ ಇಟ್ ಈಸ್ ನಾಟ್ ಕಾಪರ್ ಟಿ, ಇಟ್ ಇಸ್ ಅನ್ ಇಂಟ್ರಾಯೂಟ್ರೈನ್ ಸಿಸ್ಟಮ್, ಇಟ್ ಲುಕ್ಸ್ ಲೈಕ್ ದಟ್. ಸೊ ಅದನ್ನು ಯೂಟ್ರಸಲ್ಲಿ ಹಾಕಿ ಬ್ಲೀಡಿಂಗ್ ತೊಂದರೆ ಏನಾದರೂ ಕಡಿಮೆ ಆಗ್ಬೋದಾ, ವಿಚ್ ವರ್ಕ್ಸ್ ಫಾರ್ 5 years. ಸೊ ಅದನ್ನು ಹಾಕಿ ನಾವು ಬ್ಲೀಡಿಂಗ್ ತೊಂದರೆ ಏನಾದರೂ ಕಡಿಮೆ ಮಾಡ್ಬೋದಾ, ಮೆಡಿಕಲಿ ಸರ್ಜರಿನ ಅವಾಯ್ಡ್ ಮಾಡಲಿಕ್ಕಾಗತ್ತಾ ಅಂತ ಟ್ರೈ ಮಾಡ್ತೀವಿ. ಸೊ ಇನ್ ಕೇಸ್ ಇದನ್ನೆಲ್ಲ ಮೀರಿನೂ ಪೇಷಂಟ್ ಈಸ್ ನಾಟ್ ಏಬಲ್ ಟು ಓವರ್ಕಮ್ ದ ಸಿಮ್ಟಮ್ಸ್, ಆರ್ ಸಿಮ್ಟಮ್ಸ್ ಆರ್ ಸೋ ಸಿವಿಯರ್, ಅವ್ರಿಗೆ ತುಂಬ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಇದೆ, ವೇರ್ ಇನ್ ಮೆಡಿಕಲ್ ಟ್ರೀಟ್ಮೆಂಟ್ ಈಸ್ ಫೇಲಿಂಗ್. ಸೊ ಇನ್ ಸಚ್ ಕಂಡೀಷನ್ ಸರ್ಜರಿ ಇಸ್ ಡೆಫಿನೆಟ್ಲಿ ಅಡ್ವೈಸ್ ಫಾರ್ ಸಚ್ ಪೀಪಲ್.